ಕೋಳಿ ಅಂಡ್ ಕೋಳಿ ಇವರಿಬ್ರು ನಾನ್ ವೆಜಿಟೇರಿಯನ್ಸ್. ಒಬ್ರು ಚಾಯ್ಸ್ ಇಂದ ವೆಜಿಟೇರಿಯನ್ ಆಗಿದ್ದಾರೆ, ಇನ್ನೊಬ್ರು ಚಾಯ್ಸ್ ಇಲ್ಲದೆ ವೆಜಿಟೇರಿಯನ್ ಆಗಿದ್ದಾರೆ. ಹುಡುಕೊಂಡು ಹುಳ ತಿಂತಿದ್ ಕೋಳಿನ ಕುತ್ಕೊಂಡು ಕಾನ್ ತಿನ್ನಂಗ್ ಮಾಡಿದೀವಿ. ಹುಳ ಅಂದ್ರೆ ನ್ಯೂಟ್ರಿಷನಲ್ ಬಾಂಬು. ಹುಳನ ನಾವು ಡೈರೆಕ್ಟ್ ಆಗಿ ತಿನ್ನಕ್ಕಾಗಲ್ಲ ಅಂತ ಕೋಳಿ ತಿಂದು ಅದು ಡೈಜೆಸ್ಟ್ ಮಾಡ್ಕೊಂಡು ನಮಗ್ ಕೊಡ್ತಾ ಇತ್ತು. ಇವಾಗ ಏನಾಗ್ತಿದೆ ಅಂದ್ರೆ ಕೋಳಿಗೆ ಕಾರ್ನ್, ಸೋಯಾ ಇಷ್ಟು ಬೇಸಿಕ್ ನ್ಯೂಟ್ರಿಷನ್ ಕೊಡ್ತಾರೆ. ಕೋಳಿಯಿಂದ ಪ್ರೋಟೀನ್ ಸಿಗುತ್ತೆ, ಬೇರೆ ಏನೂ ಸಿಗಲ್ಲ. ನಿಮ್ ಕಷ್ಟ ಬಿಡಿ, ಕೋಳಿ ಕಷ್ಟ ಕೇಳಿದ್ರೆ ಅತ್ತೆ ಬಿಡ್ತೀರಾ. ಈ ವಿಡಿಯೋನ ಪ್ರೋಟೀನ್ಗೋಸ್ಕರ ಕೋಳಿ ತಿನ್ನಿ ಅಂತಾರಲ್ಲ ಅವ್ರಿಗೆಲ್ಲ ಕಳಿಸಿ. ಒಂದ್ ಕೋಳಿ ತಿಂದಾಗ ಒಮೆಗಾ 3, B12, ಜಿಂಕ್, ಐರನ್, ಸೆಲೆನಿಯಂ ಈ ತರ ಎಷ್ಟೊಂದು ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಬರಬೇಕು. ಬಟ್ ಇವತ್ತಿನ ಬ್ರಾಯ್ಲರ್ ಅಥವಾ ಲೇಯರ್ ಚಿಕನ್ ತಿಂದ್ರೆ ಇದು ಯಾವ್ದು ಬರಲ್ಲ. ಯಾಕಂದ್ರೆ ಇದು ಜೆನೆಟಿಕಲಿ ಮಾಡಿಫೈಡ್ ಬ್ರಾಂಡ್. ಇದು ಕೋಳಿನ ಜಸ್ಟ್ ಮೀಟ್ ಗೋಸ್ಕರ ಬೆಳೆಯೋದಕ್ಕೆ ಡಿಸೈನ್ ಮಾಡಿರೋದು. ಮೊಟ್ಟೆ ಕತೆ ಬೇರೆ ಬಿಡಿ, ಅದ್ರ ಬಗ್ಗೆ ರೀಲ್ ಬೇಕಂದ್ರೆ ಕೆಳಗಡೆ ಎಗ್ ಅಂತ ಕಮೆಂಟ್ ಮಾಡಿ. ನಾರ್ಮಲ್ ನಾಟಿ ಕೋಳಿ ಆದ್ರೆ ಒಂದ್ 35 ಡೇಸ್ಗೆ ಒಂದ್ 200 ಗ್ರಾಮ್ 300 ಗ್ರಾಮ್ ಬರುತ್ತೆ. ಬಟ್ ಈ 35 ಡೇಸ್ ಅಲ್ಲಿ 2 kg 3 kg ಬರುತ್ತೆ. ಎಷ್ಟು ತೂಕ ಆಗುತ್ತೆ ಅಂತಂದ್ರೆ ಈ ಬ್ರಾಯ್ಲರ್ ಚಿಕನ್ಗೆ ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ನೋಡಿದ್ರೆ ಅದು ಓಡಾಡಕ್ ಒದ್ದಾಡ್ತಿರುತ್ತೆ. ಅಷ್ಟೇ ಅಲ್ಲ, ಅದನ್ನ ಬೆಳೆಯೋದಕ್ಕೆ ಒಂದು A4 ಸೈಜ್ ಜಾಗ ಮಾತ್ರ ಕೊಟ್ಟಿರ್ತಾರೆ. ಸೊ ಅದು ಲೈಫಲ್ಲಿ ಓಡಾಡೇ ಇರಲ್ಲ. ಕೋಳಿನ ರುಚಿಗೆ ತಿಂದ್ರೆ ಓಕೆ, ಪ್ರೋಟೀನ್ ತಿಂತೀನಿ ಇದಕ್ಕೆ ತಿಂತೀನಿ ಅನ್ನೋದೆಲ್ಲ ಬುಡೆ ಅಷ್ಟೇ. ಈ ರೀಲ್ನ ಸೇವ್ ಮಾಡ್ಕೊಂಡು ಜ್ಞಾಪಕ ಇಟ್ಕೊಳ್ಳಿ, ಯಾಕಂದ್ರೆ ನಮ್ಮನ್ನ ಸೇವ್ ಮಾಡಕ್ಕೆ ಯಾರು ಬರಲ್ಲ. ಕೋಳಿ ಪಕ್ಕ ಇರೋದ್ರಿಂದ ನಮಗೆ ಕೋಳಿ ಜ್ವರ ಬರುತ್ತಾ ಇಲ್ವಾ, ಕೋಳಿಗಂತೂ ಜ್ವರ ಬರುತ್ತೆ. ಅದರಿಂದ ಆಂಟಿಬಯೋಟಿಕ್ಸ್ ನ ದಂಡ್ಯಾಗಿ ಕೊಡ್ತಾರೆ. ಸೊ ಫೈನಲಿ ಒಂದು ಜೆನೆಟಿಕಲಿ ಮಾಡಿಫೈಡ್ ಚಿಕನ್, ಜೆನೆಟಿಕಲಿ ಮಾಡಿಫೈಡ್ ಕಾರ್ನ್ ಅಂಡ್ ಸೋಯಾ ತಿಂದು ಆಂಟಿಬಯೋಟಿಕ್ಸ್ ತಿಂದು ಕೊನೆಗೆ ನಮ್ಮ ಹೊಟ್ಟೆ ಸೇರುತ್ತೆ. ಇದರಿಂದ ಪ್ರೋಟೀನ್ ಬರುತ್ತಂದ್ರೆ ಅಂತ ಪ್ರೋಟೀನ್ ಬೇಕಾಗಿಲ್ಲ. ರುಚಿಗೆ ಯಾವಾಗೊಂದ್ಸರಿ ತಿಂದ್ರೆ ಓಕೆ, ಬಟ್ ದಿನ ಪ್ರೋಟೀನ್ಗೋಸ್ಕರ ತಿಂತಾರಲ್ಲ ಅಂತವ್ರಿಗೆ ವಿಡಿಯೋ ಕಳಿಸಿ. ಅದಕ್ಕೆ ನಾಟಿ ಚಿಕನೇ ಬೆಸ್ಟ್. ನಾಟಿಗೆ ಸಾಟಿ ಇಲ್ಲ, ನಾಟಿನೇ ಬ್ಯೂಟಿ. 10 ಮಿಲಿಯನ್ ವ್ಯೂಸ್ ಏನೋ ಆಗುತ್ತೆ, ಬಟ್ ಯಾರು ಫಾಲೋ ಮಾಡ್ತಾ ಇಲ್ಲ. 1% ಜನ ಫಾಲೋ ಮಾಡಿದ್ರೆ ನಾನು 100K ರೀಚ್ ಆಗಿರ್ತಿದ್ದೆ. ಇಷ್ಟ ಆದ್ರೆ ಇಷ್ಟಪಟ್ಟು ಫಾಲೋ ಮಾಡಿ. ಚಿಕನ್ ಚಿಕ್ ಅಂತ ಹೊಲ ತುಂಬಾ ಓಡಾಡ್ತಿದ್ರೆ ಅದ್ರ ಕಳೆನೇ ಬೇರೆ. ಈ ಕೋಳಿಗಳಿಗೆ ಕಳೆ ಇರಲ್ಲ, ಮೈ ತುಂಬಾ ಕೊಳೆ ಇರುತ್ತೆ. ಕೋಳಿ ಹುಡ್ಕೊಂಡು ಹುಳ ತಿನ್ಬೇಕು, ನಾವು ಹುಡ್ಕೊಂಡು ಕೋಳಿ ತಿನ್ಬೇಕು. ಅವಾಗ ಮಾತ್ರ ನೇಚರ್ ಬ್ಯಾಲೆನ್ಸ್ಡ್ ಆಗಿರುತ್ತೆ.